ಚಿತ್ರಕಲೆಯಲ್ಲಿ ಕೂಡ ಚಿತ್ರಗಳನ್ನು ಬರೆಯುವ ಮುಖಾಂತರ ಹೆಸರು ಮಾಡಬೇಕಂತ ಮೊಹಮ್ಮದ್ ರಫೀರನ್ನು ಕೂಡ ಕಾರ್ಯಕ್ರಮದಲ್ಲಿ ಇವತ್ತು ಸಮಾರಂಭ ಮಾಡಲಾಗ್ತಾ ಇದೆ. ಎಲ್ಲರೂ ಕೂಡ ಸನ್ಮಾನ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಪದ್ಮಶ್ರೀ ಸುರಕ್ಷಿ ನರಸಮ್ಮ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಗ್ತಾ ಇದೆ. ಹಾಗಾಗಿ ಇಂದಿನ ಡಾಕ್ಟರ್ ಸುರಕ್ಷಿ ನರಸಮ್ಮರವರ ಶತಮಾನೋತ್ಸವ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಸುವರ್ಣಾಕ್ಷರಗಳನ್ನು ಧರಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈಗ ಮುಖ್ಯಸ್ಥರು, ಸಂಘಟನೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಇವತ್ತು ಸುರಕ್ಷಿ ನರಸಮ್ಮರವರ ಅಭಿಮಾನಿಗಳು ಹಾಗೂ ಕಾರ್ಮಿಕ ಕರ್ನಾಟಕ ಭಾರತ ರಾಷ್ಟ್ರ ಮಟ್ಟದ నాగరాజులు వచ్చినారంట, బస్సుకు వచ్చినారంట. అది ఈతకి ఎంత దూరం అవుతుందో అది తెలియదు కదా, కనుక్కోవాలి. అడిగితే చెప్తారు వాళ్ళే. ಇವತ್ತಿನ ಕಾಲದಲ್ಲಿ ಯಾವುದೇ ವಿಜ್ಞಾನ ತಂತ್ರಜ್ಞಾನ ಇಲ್ಲದೇ ಕಾಲದಲ್ಲಿ ಸಹ ಸುಲಲಿತವಾಗಿ ಸರಳವಾಗಿ ಒಂದು ನಿಸ್ವಾರ್ಥವಾಗಿ ವರದಿಯನ್ನು ಮಾಡಿಸಿ ಈ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥವರು ಪದ್ಮಶ್ರೀ ಶ್ರೀಮತಿ ರಾಜೇಂದ್ರವರು ಯಾವುದೋ ಒಂದು ಪ್ರತಿಭಾಶಕ್ತಿಯಿಲ್ಲದೆ ನಿಸ್ವಾರ್ಥವಾಗಿ ಒಂದು ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮತಿ ನರಸಮ್ಮಜ್ಜಿಯವರ ಒಂದು ಸೇವೆ ಇವತ್ತಿನ ಸಮಾಜಕ್ಕೆ ಮಾದರಿ ಅಂತಕ್ಕಂಥದ್ದನ್ನು ಇವತ್ತಿನ ಸ್ಥಾನದಲ್ಲಿ ಮಾಡಬೇಕಾಗ್ತದೆ. ಹೀಗಾಗಿ ಇದೊಂದು ಕಾರ್ಯಕ್ರಮಕ್ಕೆ ಸಾಗರೋಪಾದಿಯಲ್ಲಿ ಇವತ್ತು ಜನರು ಆಗಮಿಸಿರ್ತಕ್ಕಂಥದ್ದೇ ನಮ್ಮ ಶ್ರೀಮತಿ ನರಸಮ್ಮಜ್ಜಿಯವರ ಒಂದು ಅವರು ಕೊಟ್ಟಂತ ನಮ್ಮ ಕೊಡುಗೆಯನ್ನು ನಾವು ಗಮನಿಸಬೇಕಾಗಿದೆ. ಹಾಗಾಗಿ ಶ್ರೀಮತಿ ಡಾಕ್ಟರ್ ಶ್ರೀಮತಿ ನರಸಮ್ಮಜ್ಜಿಯವರ ಫೋನ್ ಮಾಡ